ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ರಾಯಚೂರು ಹುಡುಗಿ. ತಮಗೆಲ್ಲರಿಗೂ ಅಮ್ಮನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಸಖತ್ ಟೇಸ್ಟಿಯಾಗಿರೋ ಹಾಗೆ ತುಂಬ ಸಿಂಪಲ್ ಆಗಿ ಮಾಡುವಂತಹ ಕ್ಯಾರೆಟ್ ಹಲ್ವಾ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಈ ಕ್ಯಾರೆಟ್ ಹಲ್ವಾನ ಮಾಡಲಿಕ್ಕೆ ಒಂದು ದೊಡ್ಡ ಕಪ್ಪಷ್ಟು ಕ್ಯಾರೆಟ್ನ ತೊಗೊತಾ ಇದ್ದೀನಿ. ಇದನ್ನು ತುರಿಮಿ ಎತ್ತಿಟ್ಕೋಬೇಕು. ಹಾಗೆ ಒಂದು ಕಪ್ಪಷ್ಟು ಹಾಲನ್ನು ತೊಗೊತಾ ಇದ್ದೀನಿ. ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೋಬೇಕು. ಹಾಗೆ ಸ್ವಲ್ಪ ಗೋಡಂಬಿ ಬಾದಾಮಿ ಸಹ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಮತ್ತೊಂದು ಕಡೆ ಒಂದು ಪಾತ್ರೆ ಕೂಡ ಕಾಯಲಿಕ್ಕೆ ಇಟ್ಟಿದೆ. ಈ ಪಾತ್ರೆ ಇನ್ನೇನು ಕಾದಾಗಿದೆ ಅಂದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ತುಪ್ಪ ಇನ್ನೇನು ಬಿಸಿ ಆಗಿದೆ ಅಂದಮೇಲೆ ನಾವು ಮುಂಚೆನೇ ಕಟ್ ಮಾಡಿ ಎತ್ತಿಟ್ಕೊಂಡಿರುವಂತಹ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡು ತುಂಬ ಚೆನ್ನಾಗಿ ಹುರ್ಕೋಬೇಕು. ಸಂಪೂರ್ಣವಾಗಿ ಅದು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಅದನ್ನು ಹುರ್ಕೋಬೇಕು. ಅದಾದಮೇಲೆ ಅದನ್ನು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿ ಅದೇ ತುಪ್ಪದಲ್ಲಿ ನಾವು ಮುಂಚೆನೇ ತುರಿಮಿ ಎತ್ತಿಟ್ಕೊಂಡಿರುವಂತಹ ಕ್ಯಾರೆಟ್ನ ಹಾಕ್ಕೊಂಡು ತುಂಬ ಚೆನ್ನಾಗಿ ಹುರ್ಕೋಬೇಕು. ನಿಮಗೆ ಸ್ವಲ್ಪ ತುಪ್ಪ ಕಡಿಮೆ ಅನಿಸಿದರೆ ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪನ ಇದೇ ಹಂತದಲ್ಲಿ ಹಾಕಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದೇ ಹಂತದಲ್ಲಿ ಒಂದು ದೊಡ್ಡ ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವೇ, ಅಂದರೆ ಕ್ಯಾರೆಟ್ ಕ್ವಾಂಟಿಟಿ ಎಷ್ಟಿದೆ ಅನ್ನೋದ್ರ ಮೇಲೆ ಸಕ್ಕರೆನ ಹಾಕ್ಕೊಳ್ಳಿ. ನನಗೆ ಇಷ್ಟು ಸಕ್ಕರೆ ಸಾಕಾಗುತ್ತೆ, ಹಾಗಾಗಿ 1 ಸ್ಪೂನಷ್ಟು ಸಕ್ಕರೆ ಮಾತ್ರ ಹಾಕ್ತಾ ಇದ್ದೀನಿ. ಸಕ್ಕರೆ ಹಾಕಿದ ಮೇಲೆ ಅದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಕಂಪ್ಲೀಟಾಗಿ ಮೆಲ್ಟ್ ಆಗಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ನೋಡಿ, ಆಲ್ರೆಡಿ ಕ್ಯಾರೆಟ್ ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಹಾಗೆ ಸಕ್ಕರೆ ಕೂಡ ತುಂಬ ಚೆನ್ನಾಗಿ ಮೆಲ್ಟ್ ಆಗಿ ಕಲರ್ ಕೂಡ ಒಳ್ಳೆ ಕಲರ್ ಬಂದಿದೆ. ಹಾಗೆ ಇದೇ ಹಂತದಲ್ಲಿ ಅರ್ಧ ಕಪ್ಪಷ್ಟು ಹಾಲನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಲನ್ನು ಹಾಕಿ ಅದು ಸಂಪೂರ್ಣವಾಗಿ ಹೀರ್ಕೋವರೆಗೂ ಅದನ್ನು ಕುದಿಸ್ತಾ ಹೋಗಿ. ಹಾಗೆ ಇದೇ ಹಂತದಲ್ಲಿ 1 ಏಲಕ್ಕಿನ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ನೀವು ಮುಂಚೆ ಕೂಡ ಹಾಕ್ಕೋಬೋದು. ಈ ಹಂತದಲ್ಲಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ. ಇದೇ ರೀತಿ ಅದು ಸಂಪೂರ್ಣವಾಗಿ ಡ್ರೈ ಆಗೋವರೆಗೂ ಅದನ್ನು ಕುದಿಸ್ತಾ ಹೋಗಿ. ನೋಡಿ, ಆಲ್ರೆಡಿ ಹಾಲೆಲ್ಲ ಸಂಪೂರ್ಣವಾಗಿ ಮಿಕ್ಸ್ ಆಗಿ ಅದು ಡ್ರೈ ಆಗಿದೆ. ಇದೇ ಹಂತದಲ್ಲಿ ನಾವು ಮುಂಚೆನೇ ಫ್ರೈ ಮಾಡಿ ಎತ್ತಿಟ್ಕೊಂಡಿರುವಂತಹ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಲಿಸ್ಕೋಬೇಕು. ಅದಾದಮೇಲೆ 1 ರಿಂದ 2 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಾಗೆ ನೋಡಿ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಕ್ಯಾರೆಟ್ ಹಲ್ವಾ ರೆಸಿಪಿ. ಈ ರೆಸಿಪಿ ಅಂತೂ ತುಂಬ ಸಖತ್ತಾಗಿ ಬಂದಿತ್ತು.
ತುಂಬ ಟೇಸ್ಟಿಯಾಗಿ ಬಂದಿತ್ತು. ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು. ಈ ರೆಸಿಪಿನ ಮಾಡಲಿಕ್ಕೆ ಬರೀ 5 ನಿಮಿಷ ಇದ್ದರೆ ಸಾಕಾಗುತ್ತೆ. ಅಷ್ಟು ಬೇಗ ಆಗುತ್ತೆ. ತುಂಬ ಸಿಂಪಲ್ ಕೂಡ. ಈ ರೆಸಿಪಿ ಏನಾದರೂ ನಿಮಗೆ ತುಂಬಾ ಇಷ್ಟ ಆಗಿದ್ದರೆ ಅಮ್ಮನ ಅಡುಗೆ ಮನೆ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.